ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಫೈನಲ್ಸ್ ಹಂತಕ್ಕೆ ಬಂತ, ಕ್ಲೈಮ್ಯಾಕ್ಸ್ಗೆ ತಲುಪ್ತಾ ಅಂತಕ್ಕಂಥ ಪ್ರಶ್ನೆ ಉತ್ತರವನ್ನು ಹೈಕಮಾಂಡ್ ಕೊಡಬೇಕು. ಆದರೆ ಪ್ರತಿನಿತ್ಯ ಸಿಎಂ ಪರವಾಗಿ ಕೆಲವರು, ಡಿ ಸಿ ಎಂ ಪರವಾಗಿ ಕೆಲವರು ನಾನಾ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಒಂದು ರೀತಿ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರಂತೂ ದಿನಾಂಕ ಸಮೇತ ಭವಿಷ್ಯವನ್ನು ಹೇಳಿಬಿಟ್ಟು ಸಿದ್ದರಾಮಯ್ಯ ಬಣಕ್ಕೆ ಈಗ ಟಕ್ಕರ್ ಕೊಡುವಂತಹ ಪ್ರಯತ್ನ. ಹಾಗಾದರೆ ಖಂಡಿತವಾಗಿ ಜನವರಿ 6ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ನಡೆದೇ ಬಿಡುತ್ತಾ? ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಆಪ್ತರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರೋ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಮತ್ತೊಂದು ಟ್ವಿಸ್ಟ್. ಜನವರಿ 6 ಡಿಕೆಶಿ ಪಟ್ಟಕ್ಕೆ ಮುಹೂರ್ತಾನ. ಡಿಕೆ ಆಪ್ತೇಷ್ಟರ ಭವಿಷ್ಯ ನಿಜವಾಗುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಆಯಾಮ ಪಡ್ಕೊಳ್ತಾ ಇದೆ. ದಿನೇ ದಿನೇ ಸಿಎಂ ಡಿಸಿಎಂ ಪರ ನಾಯಕರು ಒಂದಲ್ಲ ಒಂದು ಹೇಳಿಕೆ ಕೊಟ್ಟು ನಾನಾ ಚರ್ಚೆ ಹುಟ್ಟು ಹಾಕ್ತಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಬಣದ ನಾಯಕರು ಇದೀಗ ದಿನಾಂಕ ಸಮೇತ ಭವಿಷ್ಯ ಹೇಳಿ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡೋಕೆ ಶುರು ಮಾಡಿದ್ದಾರೆ. ನಿನ್ನೆ ಅಷ್ಟೇ ಡಿಕೆ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6ಕ್ಕೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಬಾಂಬ್ ಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿ ಮಾಡಿದೆ. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99% ಒಂದು ಅವಕಾಶ ಇದೆ. ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಮೌನ ಮುರಿದ ಶಾಸಕ ಗಣಿಗ ರವಿ ಮತ್ತೆ ನಾಯಕರ ಹೈಕಮಾಂಡ್ ಜಪ. ಇನ್ನೂ ಒಂದು ತಿಂಗಳು ಮೌನ ವ್ರತ ಅಂದಿದ್ದ ಮಂಡ್ಯ ಶಾಸಕ ರವಿ ಗಣಿಗ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಟಿ ಕೋಳಿ ಊಟ ತಿಂದ ಬಳಿಕ ಎಲ್ಲವೂ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಇಬ್ಬರನ್ನ ಕರೆಸಿ ಮಾತಾಡ್ತಾರೆ. ಯಾರೂ ಗೊಂದಲ ಆಗುವ ಹೇಳಿಕೆ ಕೊಡಬಾರದು ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ. ಇತ್ತ ನಮ್ಮಲ್ಲಿ ಒಗ್ಗಟ್ಟಿದೆ, ಸಿಎಂ ಡಿಸಿಎಂ ರಾಮ ಲಕ್ಷ್ಮಣ ರೀತಿ ಇದ್ದಾರೆ, ಬಿಜೆಪಿಯವರು ಹುಳಿ ಹಿಂಡುವ ಕೆಲಸ ಮಾಡ್ತಿದ್ದಾರೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಸಚಿವ ಎಚ್.ಕೆ. ಪಾಟೀಲ್, ನಮ್ಮ ಪಕ್ಷದಲ್ಲಿ ಯಾವುದೇ ಕಿತ್ತಾಟ ಇಲ್ಲ, ನಮ್ಮ ಪಕ್ಷದಲ್ಲಿ ಒಂದು ನಿರ್ದೇಶನ ಇದೆ, ಹೈಕಮಾಂಡ್ ಮಾತೆ ಅಂತಿಮವಾಗಿದೆ ಅಂದಿದ್ದಾರೆ. ಕುರ್ಚಿ ಕಿತ್ತಾಟ ನಮ್ಮ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಈಗಾಗಲೇ ಕುಳಿತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ನಾವು ಎಲ್ಲರೂ ಒಂದು ಅಂತ ಹೇಳಿದ್ದಾರೆ. ಏನು ಹೈಕಮಾಂಡ್ ಹೇಳ್ತದೆ ಅದು ಎಲ್ಲರಿಗೂ ಅಂತಿಮ ಅಂತ ಹೇಳಿದ್ದಾರೆ. ಅತ್ಯಂತ ಶಿಸ್ತಿನಿಂದ ನಮ್ಮ ಶಾಸನ ಸಭೆ ನಡೆದಿದೆ. ಇದನ್ನೆಲ್ಲ ನೋಡಿ ಅಸಂತೃಪ್ತರು ಮಾಧ್ಯಮದ ಮೂಲಕ ಏನೋ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಹೈಕಮಾಂಡ್ ಏನು ನಮಗೆ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನು ಪಾಲನೆ ಮಾಡ್ತೀವಿ ಬಿಟ್ಟರೆ ಅದು ಮುಂದೆ ಅವರು ತಿಳಿಸ್ಬೇಕಷ್ಟೇ. ನಾವು ಯಾವತ್ತೂ ಆ ಥರ ದೊಡ್ಡ ಮಟ್ಟಕ್ಕೆ ಹೇಳಿಕೆ ಕೊಡುವಂಥ ಲೀಡ್ರೇ ನಾವಲ್ಲ. ರಾಜ್ಯದಲ್ಲಿ ಯಾವುದೇ ಗೊಂದಲ ಇಲ್ಲ. ಅದೀಗಾಗಲೇ 2 ಮುಖಂಡರುಗಳು ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರ ಅಂತಿಮ, ಯಾರು ಕೂಡ ಚರ್ಚೆ ಮಾಡಬೇಡಿ ಅಂತ ಮಾತನ್ನು ಹೇಳಿದ್ದಾರೆ. ಅದರಿಂದ ನಮ್ಮಲ್ಲಿ ಒಗ್ಗಟ್ಟಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಗ್ಗಟ್ಟು ಮುಂಚೆನೇ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಆದರೆ ಕೆಲವರು ಹುಳಿ ಹಿಂಡಂಥ ಕೆಲಸ BJP ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನವರಿ 6ನೇ ತಾರೀಕು ನನ್ನ ಕ್ಷೇತ್ರದಲ್ಲಿ ದೊಡ್ಡ ಒಂದು ಸಮಾವೇಶ ಇಟ್ಟಿದ್ದೀನಿ. ಈ ನಿಮ್ಮದು ಇಂಟರ್ವ್ಯೂ ಆದಮೇಲೆ ಇಕ್ಬಾಲ್ಗೆ ಫೋನ್ ಮಾಡಿ ನಾನು ಸಮಾವೇಶ ಮಾಡಬೇಕಾ ಬೇಡವಾ ಏನಪ್ಪ ಅಂತೆಲ್ಲ ಕೇಳ್ಕೊತೀನಿ. ನನಗೂ ವಿಚಾರ ಗೊತ್ತಿಲ್ಲ. ಈಗ ನನಗೆ ಗೊತ್ತಿಲ್ಲ, ಇಕ್ಬಾಲ್ ಹೇಳಿರೋದ್ರಿಂದ ಇಕ್ಬಾಲ್ ನನ್ನ ಸ್ನೇಹಿತನೇ, ಯಾವ ಆ್ಯಂಗಲಲ್ಲಿ ಹೇಳಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನನ್ನ ಪ್ರೋಗ್ರಾಮ್ ಮಾಡಬೇಕಾ ಇಲ್ಲ ನಾನು ಬೆಂಗಳೂರಿಗೆ ಬರಬೇಕಾ ಏನಂತ ನನಗೂ ಗೊತ್ತಿಲ್ಲಲ್ಲ, ನಾನು ತಿಳ್ಕೊಳ್ತೀನಿ. ಅದನ್ನು ಈ ಕಮಾಂಡ್ ಅತಿ ಶೀಘ್ರದಲ್ಲೇ ಮಾಡುತ್ತೆ. ಇಬ್ಬರು ನಾಟಿ ಕೋಳಿ ತಿಂದ ಮೇಲೆ, DCM ಮತ್ತು CM ತಿಂದ ಮೇಲೆ ನಾವಿಬ್ಬರು ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧರಾಗಿರೋಣ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಯಾವತ್ತೂ ಇಬ್ಬರನ್ನ ಕರೆದು ಮಾತಾಡ್ತಾರೋ ಅವತ್ತು ಬಗೆಹರಿಯುತ್ತೆ. ನಾನು TVಲಿ ಹೇಳಿದ್ರೆ, ಇಕ್ಬಾಲ್ TVಲಿ ಹೇಳಿದ್ರೆ, ಶಿವಗಂಗಾ TVಲಿ ಹೇಳಿದ್ರೆ, ಇನ್ನೊಬ್ಬರು TVಲಿ ಹೇಳೋದ್ರಿಂದ ನಾಯಕತ್ವ ಬದಲಾಗೋದಿಲ್ಲ. ಮುಖ್ಯಮಂತ್ರಿ ವಿಚಾರ ಯಾವಾಗ ಡಿಸೈಡ್ ಆಗುತ್ತೆ ಅಂತ, ಯಾಕೆಂದರೆ ಈ ಸೆಷನ್ ಆದಮೇಲೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಈಗ ನೀವೆಲ್ಲ ಶಾಸಕರುಗಳು ಡೆಲ್ಲಿಗೆ ಬಂದಿದ್ದೀರಿ, ನೀವೇನಾದ್ರು ಹೈಕಮಾಂಡ್ನ ಭೇಟಿಯಾಗಿ ಬೇಗ ಈ ಒಂದು ವಿಚಾರ ಇತ್ಯರ್ಥಪಡಿಸಿ ಅನ್ನೋ ಥರದಲ್ಲಿ ಏನಾದ್ರು ಒತ್ತಡ ಹಾಕ್ತೀರಾ? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಮುಖ್ಯಮಂತ್ರಿಗಳ ವಿಚಾರ, ಉಪಮುಖ್ಯಮಂತ್ರಿಗಳ ವಿಚಾರ ನನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಷ್ಟು ಎತ್ತರಕ್ಕೆ ಇನ್ನೂ ಪಕ್ಷದಲ್ಲಿ ಬೆಳೆದಿಲ್ಲ.
ಸೊ ನಾನು ಸಾಮಾನ್ಯ ಕಾರ್ಯಕರ್ತ. ಅದು ನಮ್ಮ ಮುಖ್ಯಮಂತ್ರಿಗಳಾಯಿತು, ಉಪಮುಖ್ಯಮಂತ್ರಿಗಳಾಯಿತು, ಹೈಕಮಾಂಡ್ ಆಯಿತು, ಅದ್ರ ಬಗ್ಗೆ ನಾವು ಯಾರೂ ಮಾತಾಡಲ್ಲ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲೂ ಕೂಡ ನಾಯಕರು ಮಾತಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಮುಖ್ಯವಾಗಿ ಮುಂದಿನ 1 ತಿಂಗಳು ಮೌನವ್ರತ ಅಂತ ಹೇಳಿದ್ದಂತಹ ಶಾಸಕ ರವಿ ಗಾಣಿಗ ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಏನಿದ್ರೂ ಕೂಡ ಈಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈ ಬಗ್ಗೆ ಯಾವುದೇ ನಾಯಕರು ಮಾತನಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಅವರು ಹೈಕಮಾಂಡ್ ಹೇಳೋವರೆಗೂ ಕೂಡ ಯಾರು ಕೂಡ ಏನನ್ನು ಮಾತಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಸಿಎಂ ಪುತ್ರ ಯತೀಂದ್ರ ಅವ್ರಿಗೂ ಕೂಡ ಟಾಂಗ್ ಕೊಡುವಂಥ ಕೆಲಸವನ್ನ ಮಾಡಿದ್ರು. ಇನ್ನು ಇದ್ರ ಜೊತೆಗೆ ಶಾಸಕ ಸಲೀಂ ಅಹಮದ್ ಅವರು ಕೂಡ ಮಾತನಾಡಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಮ ಲಕ್ಷ್ಮಣ ಇದ್ದಂತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಚಿವ HK ಪಾಟೀಲ್ ಮಾತನಾಡಿ ಪಕ್ಷದಲ್ಲಿ ಯಾವುದೇ ಗೊಂದಲಗಳಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ಶಾಸಕರು ಸಚಿವರು ಪಕ್ಷದಲ್ಲಿ ಆಗ್ತಿರುವಂತಹ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗಿದ್ದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ನಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಮುಂದಿನ ಸಿಎಂ ಜಪ, ಡಿಕೆಶಿ ಆಪ್ತರಿಂದ ಮತ್ತೆ ಘೋಷಣೆ. ಈ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲವೂ ಮುಗಿತು ಅಂದ್ಕೊಂಡಿದ್ದ ಬಣ ನಾಯಕರು ಮತ್ತೆ ಘೋಷಣೆ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಪರ ಕಾರ್ಯಕರ್ತರು ಮತ್ತೆ ಮುಂದಿನ ಸಿಎಂ ಘೋಷಣೆ ಕೂಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಡಿಸಿಎಂ ಡಿಕೆಶಿ ಮುಂದೆಯೇ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿ ಈಗಾಗಲೇ ಉರಿತಾ ಇರುವ ಕುರ್ಚಿ ಕಾಳಗಕ್ಕೆ ಮತ್ತಷ್ಟು ತುಪ್ಪ ಸುರಿಯುವ ಕೆಲಸ ಮಾಡ್ತಿದ್ದಾರೆ. ವೋಟ್ ಚೋರಿ ವಿರುದ್ಧದ ಸಮಾವೇಶ ಹಿನ್ನೆಲೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ದೆಹಲಿಗೆ ಬಂದಿದ್ದಾರೆ. ಈ ನಡುವೆ ಸಿಎಂ ಡಿಸಿಎಂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಈ ನಡುವೆ ದೆಹಲಿಯಲ್ಲಿ DK ಶಿವಕುಮಾರ್ ಅವರ ಪರವಾಗಿ ಘೋಷಣೆಗಳು ಕೂಡ ಕೇಳಿ ಬಂದಿರುವಂಥದ್ದು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಜೈ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕರ್ತರು ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವಂತಹ ಹೊತ್ತಲ್ಲೇ ದೆಹಲಿಯಲ್ಲಿ DK ಶಿವಕುಮಾರ್ ಅವರ ಪರವಾಗಿ ಘೋಷಿಸಿದಂತಹ ಘೋಷಣೆಗಳೇನಿದೆ ಅದು ಬೆಂಕಿಗೆ ತುಪ್ಪ ಸುರಿದಂತೆ ಆಗಿರುವಂಥದ್ದು. ಒಟ್ಟಾರೆ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು. ಜನವರಿ 6ನೇ ತಾರೀಕು ಬಾಂಬ್ ಎಸ್ತಿರುವ DK ಭವಿಷ್ಯ ನಿಜವಾಗುತ್ತಾ ಅಥವಾ ಹೈಕಮಾಂಡ್ ಇದೆಲ್ಲದಕ್ಕೂ ಮದ್ದರಿಯುತ್ತಾ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.